ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ಪಡಿತರ ಖರೀದಿ ಮಾಡುವುದಕ್ಕೆ ಫಲಾನುಭವಿಗಳು ಬರ್ತಾರೆ. ಆದರೆ ಅಕ್ಕಿ ಖರೀದಿಗಾಗಿ ಚೀಲ ಹಿಡಿದು ಬರ್ತಾ ಇರುವ ಜನರಿಗೆ ನ್ಯಾಯಬೆಲೆ ಅಂಗಡಿಯಲ್ಲೇ 150 ರೂಪಾಯಿ ಹೊರೆ ಬೀಳ್ತಾ ಇದೆ. ಯಾಕಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟಕ್ಕೆ ಸರ್ಕಾರಿ ಅಧಿಕಾರಿಗಳೇ ಸೂಚನೆ ಕೊಟ್ಟಿದ್ದಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ, ಉಚಿತ ಪಡಿತರ ಖರೀದಿಗೆ ಬಂದವರಿಗೆ 150 ರೂಪಾಯಿ ಕತ್ರಿ. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಲಿಕ್ಕೆ ಹೊಂಟಿರುವಂಥದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಹಾವೇರಿಯ ನಗರ ಭಾಗದಲ್ಲಿ ನಾನು ಇದ್ದೇನೆ. ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಮೊದಲು ಅಕ್ಕಿ, ಗೋಧಿ, ರಾಗಿ ಇಂಥವೆಲ್ಲ ಮಾರ್ತಿದ್ರು. ಆದರೆ ಈಗ ಸಿನಿಮಾ ಟಿಕೆಟನ್ನು ಮಾರ್ತಾ ಇದ್ದಾರೆ. ಇದು ನ್ಯಾಯಬೆಲೆ ಅಂಗಡಿ ಅಂತೇಳಿ ಪಿಕ್ಚರ್ ಟೈಟಲ್ ಇದೆ. ಈ ಟೈಟಲ್ ಇರುವಂಥ ಸಿನಿಮಾವನ್ನು ಈಗ ನ್ಯಾಯಬೆಲೆ ಅಂಗಡಿಯಲ್ಲೇ ಟಿಕೆಟನ್ನು ಮಾರ್ತಾ ಇರುವಂಥದ್ದು. ಇದು ಚಲನಚಿತ್ರ ಟಿಕೆಟ್ನಿಂದ ಆಫೀಸ್ನಿಂದ ಕೊಟ್ಟಾರ ಸರ್. ಆದರೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಖರೀದಿ ಮಾಡ್ಬೇಕಂತ ಇದು ಇಲ್ಲ ಸರ್. 2 ತಿಂಗಳ ಹಿಂದಷ್ಟೇ ಸಿನಿಮಾ ಪೋಸ್ಟರ್ ಅನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಮುನಿಯಪ್ಪ ಬಿಡುಗಡೆ ಮಾಡಿದ್ರು. ಇದೀಗ ರಾಜ್ಯದ ಸುಮಾರು 20,000ಕ್ಕೂ ಅಧಿಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿನಿಮಾದ ಟಿಕೆಟ್ ಮಾರಾಟ ನಡೀತಾ ಇದೆ. ಪ್ರತಿ ಅಂಗಡಿಗಳಲ್ಲಿ 100-150 ರೂಪಾಯಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದ್ರೆ ಗ್ರಾಹಕರಿಗೆ ಯಾವುದೇ ಒತ್ತಾಯ ಮಾಡ್ತಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಸಾರ್ವಜನಿಕರಿಗೆ ಮಾರಾಟ ಮಾಡಿ, ಟಿಕೆಟ್ನ ಮಾರಾಟ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅಂಗಡಿಗೆ ಇಷ್ಟು ಅಂತ ಏನಿಲ್ಲ, ತಾಲೂಕಿಗೆ ಇಷ್ಟು ಅಂತ ಕೊಟ್ಟರೆ ಯಾರು ಬೇಕಾದ್ರೂ ತಗೋಬಹುದು. ನಾವು ಯಾರಿಗೂ ಬಲವಂತ ಇಲ್ಲ. ಅದರಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಪಡಿತರ ಫಲಾನುಭವಿಗಳು ಕಿಡಿಕಾರಿದ್ದಾರೆ. ಪಿಕ್ಚರ್ ಅವೇನು ಅವ್ರು ಬೇಕಂದ್ರೆ ಅವ್ರು ವೈಯಕ್ತಿಕ ಹೋಗಿ ಪಿಕ್ಚರ್ ಟಾಕೀಸ್ ಒಳಗೆ ನೋಡ್ತಾರೆ. ಇವನೇನು ಮಾರುವಂಥ ಜरूरत ಇದ್ರೊಳಗೆ ರೇಷನ್ ನ್ಯಾಯಬೆಲೆ ಅಂಗಡಿ ಒಳಗೆ ಇದಕ್ಕೆ ಇದಲ್ಲ, ಸಂಬಂಧಿಸೋಲ್ಲ, ಮಾರಬಾರ್ದಂತ ನಾವು ಅದಕ್ಕೆ ಒತ್ತಾಯ ಮಾಡ್ತೀವಿ. 29 ಜಿಲ್ಲೆಯಲ್ಲಿ ಪಾಸ್ ಕೊಟ್ಟಿದ್ದೀವಿ, ಸರಿ ಇರ್ದಿದ್ರೆ ವಿರೋಧ ಮಾಡಲಿ. ನಾವು ಒಂದಿನದ ಮಟ್ಟಿಗೆ ಥಿಯೇಟರ್ ಬಾಡಿಗೆ ತಗೊಂಡು ಪ್ರದರ್ಶನ ಮಾಡ್ತಿದ್ದೀವಿ, ಇದರಲ್ಲಿ ತಪ್ಪಿದ್ರೆ ಚರ್ಚೆಗೆ ಬರಲಿ ಅಂತ ಸಿನಿಮಾ ತಂಡದವರು ಸವಾಲು ಎಸೆದಿದ್ದಾರೆ. ಇದು ಪೂರ್ತಿ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂಥ ಸಿನಿಮಾ ಅಲ್ವೇನ್ರಿ? ಅದರಿಂದ ನೀವೆಲ್ಲ ಡೈರೆಕ್ಷನ್ ಕೊಡಿ ಅಂತ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟರು. ಎಲ್ಲ ಕಾರ್ಡ್ದಾರು ಹೋಗಿ ನೋಡಲಿ ಸಮಸ್ಯೆಗಳು ಏನು ಎತ್ತು ಅಂತ ಅಂದ್ಬಿಟ್ಟು ಅಂಗಡಿ ಮಾಲೀಕರ ಮುಖಾಂತರ ಪಾಸ್ಗಳ ವಿತರಣೆ ಮಾಡಿದ್ದಾರೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಯಾರು ಇಷ್ಟ ಇದ್ದಾರೆ ತಗೋಬೋದು, ಇಷ್ಟ ಇಲ್ಲದೆ ಇರ್ಬೋದು. ಅದನ್ನು ಒತ್ತಾಯಪೂರ್ವಕವಾಗಿ ನಾವು ಮಾಡ್ತಾ ಇಲ್ಲ. ರಾಜ್ಯಾದ್ಯಂತ ಬರಗಾಲದ ಛಾಯೆ ಆವರಿಸಿದೆ. ಇಂಥ ಹೊತ್ತಲ್ಲಿ ಉಚಿತವಾಗಿ ಪಡಿತರ ಕೊಳ್ಳಲು ಬರುವ ಜನರಿಗೆ ಟಿಕೆಟ್ ಖರೀದಿ ಭಾರವನ್ನ ಏರ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.